ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹೊಸದಾಗಿ ಬ್ಲಾಗ್ ಮಾಡ್ತಿದ್ದೀನಿ. ಇವಾಗ ನಾನು ಮಾರ್ನಿಂಗು ಟಿಫನ್ ಎಲ್ಲ ಮುಗಿಸಿ ನಮ್ಮ ತೋಟದ ಹತ್ರ ಬರ್ತಾಯಿದ್ದೀನಿ. ನಮ್ಮ ಅಮ್ಮರು ಆಲ್ರೆಡಿ ತೋಟದ ಹತ್ರ ಬಂದಿದ್ದಾರೆ. ಅವ್ರು ಕೆಲಸ ಮಾಡ್ತಿದ್ದಾರೆ. ನಾನೇ ಇವಾಗ ತಡವಾಗಿ ಹೋಗ್ತಿದ್ದೀನಿ. ನೋಡೋಣ ಏನು ಮಾಡ್ತಿದ್ದಾರೆ. ಅವ್ರು ಇವಾಗ ಯಾವ ಕಡೆ ಇದ್ದಾರೆ ಅಂತ ಗೊತ್ತಿಲ್ಲ. ಹುಡುಕಬೇಕು. ಈ ರೀತಿ ಸೌದೆ ಎಲ್ಲ ರಾಶಿ ಮಾಡಿ ಇಟ್ಟಿದ್ದಾರೆ. ಅದನ್ನು ತೆಗೆದು ಹೊರಗಡೆ ಇಡಬೇಕು. ನೋಡೋಣ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇದೇ ನೋಡಿ ನಮ್ಮ ತೋಟ. ಇದೆಲ್ಲ ನೀರೆಲ್ಲ ತುಂಬಿಸಿಟ್ಟಿದ್ದೀವಿ ನೋಡಿ. ಏನಾದ್ರು ಸ್ಪ್ರೇ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ನೀರೆಲ್ಲ ತುಂಬಿಸಿಟ್ಟಿದ್ದೀವಿ. ಇವಾಗ ನಾನು ಕೆಳಗೆ ಹೋಗ್ತಿದ್ದೀನಿ. ಅವ್ರು ಕೆಳಗಿದ್ದಾರೆ, ಅಮ್ಮ ಅವರು. ಈ ಸಲ ನೋಡಿ ಈ ರೀತಿ ಫಸಲಿದೆ. ಫಸಲು ಮೀಡಿಯಮ್ ಇದೆ. ಈ ಸತಿ ಜಾಸ್ತಿನೂ ಇಲ್ಲ, ಅದಕ್ಕೂ ಇಲ್ಲ, ಈ ಕಡೆ ಕಮ್ಮಿನೂ ಇಲ್ಲ. ಆ ರೇಂಜಲ್ಲಿದೆ. ಈ ಸಲ ಮರಗಸಿ ಮಾಡಿಸಿದ್ದೀವಲ್ಲ, ನಾವೇ ಮಾಡಿದ್ದು. ಬ್ಲಾಗ್ ಮಾಡೋಕ್ಕೆ ಕಾರಣ ಏನಂದರೆ, ಈ ಕಡೆ ಮ್ಯೂಸಿಕ್ಕು ಮಾಡ್ತಿದ್ದೇನೆ, ಬ್ಲಾಗು ಮಾಡ್ತಿದ್ದೇನೆ. ಮೊದಲು ಬ್ಲಾಗಿಗೆ ನಾನು ಸ್ಟಾರ್ಟ್ ಮಾಡಿದ್ದು. ಮೋನೋ ಆಗಬೇಕು ಅಂತ ಹೇಳ್ಬಿಟ್ಟು ಮ್ಯೂಸಿಕ್ನ ಚಾಯ್ಸ್ ಮಾಡಿದೆ. ಮ್ಯೂಸಿಕ್ನ ನನ್ನದೇ ಓನ್ ಕ್ರಿಯೇಟಲ್ಲಿ ಮ್ಯೂಸಿಕ್ ಮಾಡಿ ಇವಾಗ ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಕಾರಣಾಂತರದಿಂದ ಬ್ಲಾಗು ಮತ್ತು ಮ್ಯೂಸಿಕ್ ಎರಡನ್ನೂ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ. ಗ್ಯಾಸ್ ಚೀಲ ತರಬೇಕಂತೆ ಮೇಲೆ. ಮತ್ತೆ ಇವಾಗ ಹೋಗಬೇಕು. ಏನು ಮಾಡೋಂಗಿಲ್ಲ, ಅಲ್ಲಿಂದ ಕೇಳಿಸ್ತಿಲ್ಲ. ಅಲ್ಲಿ ಮಿಷಿನ್ ಪಕ್ಕದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮಿಷಿನ್ ಸೌಂಡಲ್ಲಿ ಕೇಳಿಸ್ತಿಲ್ಲ. ಅಮ್ಮ ಬೇಡ, ಕೆಳಗೆ ಇರೋದನ್ನ ಕೊಟ್ಟು ಮತ್ತೆ ಆಮೇಲೆ ಹೋಗೋಣ ಅಂತಿದ್ದಾರೆ. ಇವಾಗ ಬರ್ತಾಯಿದ್ದೀನಿ ಕೆಳಗೆ ಗಾಯ್ಸ್. ಇಲ್ಲೇ ನೋಡಿ ಕೆಲಸ ಮಾಡ್ತಿದ್ದಾರೆ ಅಮ್ಮರು. ನೋಡಿ ಗೈಸ್,
ಇಲ್ಲಿ ನೋಡಿ ಇಲ್ಲೆಲ್ಲ ಕಟ್ಟಿಟ್ಟಿದ್ದಾರೆ. ನಮ್ಮ ಅಮ್ಮಗೆ ಸಿಟ್ಟು ಬಂದುಬಿಟ್ಟಿದೆ, ಯಾಕೆ ಅಂದರೆ ಹಗ್ಗ ತಂದಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ನಾನು ಸಿಟ್ಟು ಮಾಡ್ಕೊಂಡಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಶೂ ಎಲ್ಲ ಹಾಕ್ಕೊಂಡು ಫುಲ್ ರೈತರಾಗೇ ಕಾಣಿಸ್ತಿದೆ. ಅಡಿಕೆ ಗಿಡನೂ ಹಾಕಿದ್ದೀವಿ. ಅಡಿಕೆ ಗಿಡ ಯಾರೆಲ್ಲ ನೋಡಿಲ್ಲ ನೋಡಿ. ಹಾಯ್ ಮಾಡು, ಒಂದು ಹಾಯ್. ಹಾಯ್ ಮಾಡೋ. ನೀವು ಯೂಟ್ಯೂಬಲ್ಲಿ ಹಂಗೆ ಕೊಡ್ತಾರೆ ದುಡ್ಡ. ನಮ್ಮ ಅಮ್ಮಗೆ ಆವಾಜ್ ಆಗ್ತೆ, ಆದರೂ ಅದು ಸೌದೆ ಕಟ್ತೈತೆ ಗಾಯ್ಸ್. ಒಂದು ಕಡೆ ನೆಗಾಡ್ತಾನೆ ಐತೆ. ಹಾಯ್ ಮಾಡ್ತು ನೋಡಿ, ಕೊನೆಗೂ ಹಾಯ್ ಮಾಡಿದೆ. ಸೊ ಈ ರೀತಿ ಹಗ್ಗದಲ್ಲಿ ಚೀಲದಲ್ಲಿ ಕಟ್ ಮಾಡಿ ಈ ರೀತಿ ಕಟ್ಕೊಂಡು ಇದನ್ನು ತೊಗೊಂಡೋಗಿ ಮೇಲೆ ಹಾಕ್ತೀವಿ. ಮಳೆಗಾಲಕ್ಕೆ ಸೌದೆ ಬೇಕಲ್ವ, ಅದಕ್ಕೆ. ಫ್ರೆಂಡ್ಸ್, ಮಳೆ ಬರೋಂಗಾಗಿದೆ. ಸೊ ಇಲ್ಲೆಲ್ಲ ರೆಕ್ಕೆ ಕೂಡಿದೆ. ಇದು ರೆಕ್ಕೆ ಒಳಗೆಲ್ಲ ನುಗ್ಗಿ ಹೋಗಬೇಕು. ಇದು ಈ ಸಲ ಜೋರು ಮಳೆ ಆದ್ದರಿಂದ ಪೂರ್ತಿ ಮೆಣಸು ಹೋಗಿದೆ ನೋಡಿ, ಬುಡ ಸಮೇತ ಹೋಗಿದೆ. ಇದು ನೋಡಿ, ಜೇನು ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀವಿ ತೋಟದಲ್ಲಿ. ಆದರೆ ಜೇನು ಹುಳು ಇಲ್ಲ ಅನಿಸುತ್ತೆ. ಜೇನು ಹುಳುನೇ ಕಾಣಿಸ್ತಿಲ್ಲ. ಹೋಗಿದೆ, ನಾವು ನೋಡಿಲ್ಲ. ನೋಡಿ, ಜೇನು ಪೆಟ್ಟಿಗೆ ಇಟ್ಟಿರತ್ತ ಫಸ್ಲು ಈ ರೀತಿ ಇದೆ. ಈ ಸಲ ತೊಗೊಂಡು ಬಂದಿದ್ದು ಪೆಟ್ಟಿಗೆಯನ್ನು ತೊಗೊಂಡಿದ್ದು ಈ ಸಲ. ಇಷ್ಟು ಅಮೌಂಟು 4,000 ಕೊಟ್ಟು ತೊಗೊಂಡಿರೋದು ಫ್ರೆಂಡ್ಸ್. ಅದು ಇವಾಗ ಹೋಗಿದೆ ಅನಿಸುತ್ತೆ. ಒಂದೇ ಒಂದು ಹುಳು ಕಾಣಿಸ್ತಿಲ್ಲ. ಇವಾಗ ನನಗೆ ಕೆಲಸ ಇರೋದ್ರಿಂದ ನಾನು ಆಮೇಲೆ ಚೆಕ್ ಮಾಡ್ತೀನಿ. ನೋಡಿ, ಮಾವಿನಕಾಯಿ ಇದೆ. ಮಾವಿನಕಾಯಿ ಯಾವ ರೀತಿ ಫಸ್ಟ್ ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಸೊ ಇದ್ರದಕ್ಕೆ ಈ ಕಡ್ದಿದ್ದೀವಿ. ತುಂಬ ಫಸ್ಲು ಬಿಟ್ಟಿದೆ. ಇದು ಮಳೆಯಲ್ಲಿ ಫುಲ್ ಜೋರು ಮಳೆ ಇರುತ್ತಲ್ಲ, ಆವಾಗ ಹಣ್ಣಾಗಿರುತ್ತೆ. ತುಂಬ ಚಿಕ್ಕ ಗಿಡ ಆದರೂ ಇಷ್ಟು ಫಸಲು ಬಿಟ್ಟಿದೆ. ಎಲ್ಲ ಕಡೆನೂ ಇದೆ, ಗಿಡದ ಸುತ್ತಲೂ ಇದೆ. ಯಾರೆಲ್ಲ ನನ್ನನ್ನು ನೋಡಿಲ್ಲ ನೋಡಿ, ನಾನು ಇದೇ ರೀತಿ ಇದ್ದೀನಿ. ಕೈಯಲ್ಲೊಂದು ಚೀಲ ಇದೆ, ಚೀಲನ ತೊಗೊಂಡು ಹೋಗ್ತಾ ಇದ್ದೀನಿ. ಚೀಲದಲ್ಲಿ ಸೌದೆ ಕಟ್ಟೋ ದಾರ ಇದೆ, ಅದನ್ನು ಇಟ್ಕೊಂಡು ಇವಾಗ ನಾನು ತೋಟದ ಹತ್ರ ಹೋಗ್ತಾ ಇದ್ದೀನಿ. ತೋಟದೊಳಗೆ ಹೋಗ್ತಾ ಇದ್ದೀನಿ. ಫುಲ್ಲು ಮರಗಸಿ ಮಾಡಿದ್ದು ಕೊನೆ ಇದೆ, ಚಿಕ್ಕ ಚಿಕ್ಕದು.
ತಲೆಗೊಂದು ಟೋಪಿ ಹಾಕಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಹೇಳಿ, ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ. ಚೆನ್ನಾಗಿ ಕಾಣಿಸ್ತಿಲ್ಲ, ಯಾಕೆಂದರೆ ಟೋಪಿ ಸ್ವಲ್ಪ ದೊಡ್ಡದಾಗಿದೆ ಅಂತ. ರೈಸ್ ನೋಡಿ, ಎಲ್ಲ ತುಂಬ ಇದೆ ಎಲ್ಲನೂ.